गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्मा तस्मै श्री गुरवे नमः। यस्य पादारविन्द मनश्चेन लग्नं गुरोः
ಮಾಡ್ತೀರಾ. ಯಾವುದೇ ಆದಂತಹದ್ದು ಕೆಟ್ಟ ಭಾವನೆ ಇರೋದಿಲ್ಲ, ಕೆಟ್ಟ ಯೋಚನೆ ಇರೋದಿಲ್ಲ. ಫಸ್ಟ್ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಪ್ಪ ಅಮ್ಮನಿಗೆ. ಸೆಕೆಂಡ್ ಥ್ಯಾಂಕ್ಸ್ ನಿಮ್ಮ ಅಣ್ಣ ತಮ್ಮ ತಂಗಿ ಅಕ್ಕ ಯಾರಿದ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಮ ಜೊತೆ ಇರೋದಕ್ಕೆ. ಸೊ ನೆಕ್ಸ್ಟ್ ನಿಮ್ ಫ್ಯಾಮಿಲಿ ಇದ್ದಾರೆ, ಸೊ ಅವ್ರು ಯಾರೆಲ್ಲ ಇರ್ಬೋದು, ನಿಮ್ ಚಿಕ್ಕಮ್ಮ ಚಿಕ್ಕಪ್ಪ ಯಾರೆಲ್ಲ ಇರ್ಬೋದು, ನಿಮ್ಗೆ ಕ್ಲೋಸ್ ಆಗಿದ್ದಾರೆ, ಅವ್ರಿಗೆ ನೀವು ಥ್ಯಾಂಕ್ಸ್ ಹೇಳ್ತೀರಾ. ಸೊ ನಿಮ್ ಜೊತೆ ಇರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ. ಸೊ ಯೂನಿವರ್ಸ್ ಇಸ್ ಸೀಯಿಂಗ್ ಯು. ಸೊ ಗುರುಗಳು ನಿಮ್ಮನ್ನು ನೋಡ್ತಾ ಇದ್ದಾರೆ, ಅದರಿಂದ ನೀವು ಪ್ರಾಂಪ್ಟ್ ಆಗಿ ಥ್ಯಾಂಕ್ಸ್ ಹೇಳ್ಬೇಕು. ನೆಕ್ಸ್ಟ್ ಯು ವಿಲ್ ಥ್ಯಾಂಕ್ ಯುವರ್ ಟೀಚರ್ಸ್. ಯಾರು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಇಲ್ದಲ್ಲ ಇದ್ರು ಪರವಾಗಿಲ್ಲ, ಥ್ಯಾಂಕ್ಸ್ ಹೇಳಿ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನಿಮ್ಮನ್ನು ತಿದ್ದಿ ಇಲ್ಲಿ ತನಕ ಕರ್ಕೊಂಬಂದು ನಿಲ್ಸಿದಾರಲ್ಲ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಸೊ ಅವ್ರು ಯಾರೆಲ್ಲ ಆಗಿರ್ಬೋದು, ಯು ಹ್ಯಾವ್ ಟು ಟೆಲ್ ಥ್ಯಾಂಕ್ಫುಲ್ ಇನ್ ಯೋರ್ ಮೈಂಡ್. ಸೊ ಯು ಆರ್ ಥ್ಯಾಂಕಿಂಗ್ ದೆಮ್, ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ ಅವರಿಗೆ. ನೆಕ್ಸ್ಟ್ ಯು ಹ್ಯಾವ್ ಟು ಥ್ಯಾಂಕ್ ಯುವರ್ ಸ್ಕೂಲ್ಸ್. ಯಾವ್ಯಾವ ಸ್ಕೂಲಲ್ಲಿ ಓದಿದ್ದೀರೋ ಎಲ್ಲ ಸ್ಕೂಲ್ ಥ್ಯಾಂಕ್ ಮಾಡಿ ಕಡೆಗೆ ಇಲ್ಲಿಗೆ ಬರ್ತೀರಾ, ಚಂದ್ರಶೇಖರ ಭಾರತಿ ಸ್ಕೂಲಿಗೆ ಬಂದಿದ್ದೀರಾ. ಸೊ ಯು ಆರ್ ಥ್ಯಾಂಕಿಂಗ್ ಚಂದ್ರಶೇಖರ ಭಾರತಿ ಗುರುಜಿ. ಅದು ಗುರುಗಳು, ಗುರು ಪೂರ್ಣಿಮೆ ಹೆಸರಲ್ಲಿ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಗುರುಗಳಿಗೆ. ನಿಮ್ಮ ಯಾರ್ಯಾರು ಇಷ್ಟ ದೇವರಿದ್ದಾರೋ ಗುರುಗಳಿದ್ದಾರೋ ಅವರಿಗೂ ನೀವು ಥ್ಯಾಂಕ್ಸ್ ಹೇಳ್ಬೇಕು. ನೀವು ಇಲ್ಲಿ ತನಕ ಪಾಸ್ ಆಗಿ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೆಗೆದು ಎಲ್ಲ ಬಂದಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಅವರಿಗೆ. ಥ್ಯಾಂಕ್ ಯು ಎ ಲಾಟ್ ಅಂತ ಹೇಳ್ಬೇಕು, ಥ್ಯಾಂಕ್ಸ್ ಹೇಳ್ಬೇಕು ಅವರಿಗೆ. ಸೊ ದೇ ಚೇಂಜ್ ಇನ್ ಯುವರ್ ಲೈಫ್. ಸೊ ಇವತ್ತಿನ ನೀವು ಒಳ್ಳೆಯಾದಂತ ವಿದ್ಯಾರ್ಥಿಗಳಾಗ್ತೀರಾ, ಅಪ್ಪ ಅಮ್ಮನಿಗೆ ವಿಧೇಯಕರಾಗಿರ್ತೀರಾ, ಅಪ್ಪ ಅಮ್ಮನಿಗೆ ರೆಸ್ಪೆಕ್ಟ್ ಕೊಡ್ತೀರಾ, ಮತ್ತೆ ನಿಮ್ ಇಷ್ಟ ದೇವರು ಅಥವಾ ನಿಮ್ ಇಷ್ಟ ಗುರುಗಳನ್ನ ಚೆನ್ನಾಗಿ ದಿನಾಂಕ ಆರಾಧಿಸ್ತೀರಾ. ನೇಚರಿಗೆ ಥ್ಯಾಂಕ್ಸ್ ಹೇಳಿ, ಯಾಕೆಂದ್ರೆ ನೀವು ಸೇಫ್ ಆಗಿದ್ದೀರಾ. ಅದು ಇಂಡಿಯಾದಲ್ಲಿ ಹುಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಭಾರತಾಂಬೆಗೆ. ಸೆಕೆಂಡ್ ಥ್ಯಾಂಕ್ಸ್ ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೆ. ನೆಕ್ಸ್ಟ್ ಥ್ಯಾಂಕ್ಸ್ ಅದು ಅರಸೀಕೆರೆನಲ್ಲಿ ಹುಟ್ಟಿ ಎಲ್ಲ ಸೇಫ್ ಆಗಿದ್ದೀರಾ, ಅದರಿಂದ ಅದಕ್ಕೊಂದು ಬಿಗ್ ಥ್ಯಾಂಕ್ಸ್. ಅಪ್ಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ, ಅವತಾರ ನಾನಾ ರೂಪವೋ. ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು, ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ನಯವಾಗಿ ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಚಂದದ ಜೀವನ